ಗ್ಯಾಸ್ಟ್ರಿಕ್ ಎಲ್ಲ ವಯಸ್ಸಿನವರಲ್ಲೂ ಗ್ಯಾಸ್ಟ್ರಿಕ್. ಈ ಗ್ಯಾಸ್ಟ್ರಿಕ್ಕಿಗೆ ಮನೆ ಮದ್ದೇನಂತ ಹೇಳಿದರೆ, ಮುಖ್ಯವಾಗಿ ನೀವು ಕಾಫಿ ಟೀ ಕುಡಿಯೋದನ್ನು ಬಿಟ್ಟು ಜೀರಿಗೆ ಮತ್ತು ಕೊತ್ತಂಬರಿ ಬೀಜದ ಕಷಾಯವನ್ನು ಕುಡಿತಾ ಬನ್ನಿ, ನಿಮ್ಮ ಗ್ಯಾಸ್ಟ್ರಿಕ್ ಗುಣ ಆಗುತ್ತೆ. ಎರಡನೇದಂತ ಹೇಳಿದ್ರೆ ಮಜ್ಜಿಗೆ. ತಾಜಾ ಮಜ್ಜಿಗೆಗೆ ಉರಿದ ಜೀರಿಗೆ ಪುಡಿಯನ್ನು ಸೇರಿಸಿ ಮಜ್ಜಿಗೆಯನ್ನು ಆಗಾಗ ಕುಡಿಯೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ. ಇನ್ನು ಎದೆ ಉರಿ, ಹೊಟ್ಟೆ ಉರಿ ಇದ್ದಂಥ ಸಂದರ್ಭದಲ್ಲಿ 1 ಚಮಚ ತಿಳಿ ತುಪ್ಪವನ್ನು ಸೇವಿಸಿ ತದನಂತರ ಹಾಲನ್ನು ತಕ್ಷಣದಲ್ಲೇ ಕುಡಿಯೋದ್ರಿಂದ ನಿಮ್ಮ ಎಸಿಡಿಟಿ ಅಥವಾ ಹೊಟ್ಟೆ ಉರಿ, ಎದೆ ಉರಿಯನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಲು ಗ್ಯಾಸ್ಟ್ರಿಕ್ ಅಲ್ಲ. ಸೊ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೊರಗಾಕಲಿಕ್ಕೆ ಸಹಾಯ ಮಾಡ್ತಿರುವಾಗ ನಿಮಗೆ ತೊಂದರೆ ಅನಿಸುತ್ತೆ, ವಾಂತಿ ಆದರೂ ಕೂಡ ಹಾಲು ಕುಡಿಯೋದನ್ನು ಬಿಡಬೇಡಿ. ವಾಂತಿಯಿಂದ ಪಿತ್ತ ಹೊರಗೆ ಹೋಗೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ. ಈ ಮನೆ ಮದ್ದುಗಳನ್ನು ತಾವು ಅನುಸರಿಸ್ಬೋದು.